ಅಲ್ಲೆಲ್ಲನೂ ಚೆನ್ನಾಗಿ ಹೊಡಿರಿ. ಅಲ್ಲ ಹಂಗೆ ಕೂತ್ಕೊಂಡ್ರೆ ಹೆಂಗದದು? ನುಚ್ಚು ಮಾಡಿ ಜಲ್ದಿ ಜಲ್ದಿ ಮಾಡಿ ಕಲ್ಗಳನ್ನೆಲ್ಲನೂ. ಏನಮ್ಮ ನೀನೆಲ್ಲಮ್ಮ ಕೂತಿದ್ದೀವಿ ನಡಿಯ ಮಾತಾಗಿ. ಎಲ್ಲ ಒಂದೇ ತಾವು ಕೆಚ್ಚಿದ್ರೆ ಮಿಕ್ಕಿದ ಕೆಲಸ ಏನಾದದು? ಅಲ್ಲ ಕಣ್ಮೀನು, ಈಗ ಏನು ಮಾಡೋದು? ಮನೆಯಿಂದವ ಯಾರು ನೋಡೋಕ್ಕೂ ಬಂದಿಲ್ಲ, ಏನು ಬಂದಿಲ್ಲ. ಎಲ್ಲರಿಗೂ ಬ್ಯಾಡ್ಬೋದಕ್ಕಂತ ತಕೊ ನಾನು. ಥೂ, ಏನು ಮಾಡೋದು ಈಗ? ನನಗೆ ಜೈಲಲ್ಲಿ ಇರೋಕಾಯ್ತಲ್ಲ ಕತೆ. ಇನ್ನೂ ಎಷ್ಟು ದಿನ ಇಲ್ಲೇ ಇರಬೇಕು ನಾವು? ಅಯ್ಯೋ ಕಾಯ್ಕ ಕೂತ್ಕೋ, ಕಾಯ್ಕತ್ತವ. ನೀನು ಹೋಗದ್ನೇ ಕಾಯ್ಕ ಕೂತವ್ರೆ ಮನೇಲೆಲ್ಲವ. ಅಂತೆದಡೆ ಕಾಯ್ಕ ಕೂತ್ಕೊ ಬರ್ತಾರೆ ಅಂತವ. ನೀನು ಎಡ್ತಿ ಬಂದವಳ ಬತ್ತಾಳೆ ಅನ್ಕೊಂಡಿದೀಯಾ? ನಾನ ನೀನು ಎಡ್ತಿ ಆಗ್ಲಿ, ನಿಮ್ಮ ಅವ್ವ ಆಗ್ಲಿ, ನಿಮ್ಮ ಅಪ್ಪ ಆಗ್ಲಿ, ನಿಮ್ಮ ಅಣ್ಣ ತಮ್ಮದಿರಾಗ್ಲಿ, ಯಾವನೇ ಆಗ್ಲಿ ಬರಕಿಲ್ಲ. ಒಂದು ಬಾಡಿ ಹೋಯ್ತು, ಹೆಂಗೋ ಜೀವನ ಮಾಡ್ಕೊಂಡು ಇರ್ಬೋದು ಅಂದ್ಬಿಟ್ಟು ಇರ್ತಾರೆ. ಏನು ಮೀನುವ ಮಂದಿರವರು ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡು ಜೊತೆಗೆ ನಿಲ್ಲಕ್ಕೆ. ಏನು ಅನ್ಕೊಂಡಿದ್ದಿ ನೀನು? ಏನು ಅನ್ಕೊಂಡಿದ್ದಿ? ನನಗೆ ಹೇಳಿದ್ರೆ ನಿನಗೆ ಅರ್ಥ ಆಯ್ಕಿಲ್ಲ, ಈಗ ಅನ್ಭವಿಸು, ನಿನ್ಗೆ ಅರ್ಥ ಆಯ್ತದೆ ಕತೆ. ನಾನು ಹೇಳೋದು ಎಲ್ಲ ಅರ್ಥ ಆದದು? ಅರ್ಥ ಆಯ್ಕಿಲ್ಲ ಒಂಚೂರು. ಬಡ್ಕ ಬಡ್ಕ ಸಾಯ್ಬೇಕಾಯ್ತದೆ. ಇಲ್ಲ ಕಣ್ಮೀನು, ನಮ್ಮವ್ವ ಯಾರು ಏನೇ ಅಂದ್ರೂ ನಮ್ಮವ್ವನ ಸಪೋರ್ಟಿಗೆ ಬಂದ್ಬಿಟ್ಟಳು. ಯಾಮಣ್ಣ ಹೇಳ್ತಾನೆ ಅವಳುವೇ ರತ್ನಿನುವೇ. ಅವಳು ಹೆಂಗೆ ಆಡ್ತಿಲ್ಲ, ಈಗ ಯಾಕೆ ಬಂದಿಲ್ಲ? ನಮ್ಮವ್ವ ಮಾತ್ರವ ಚೆನ್ನಾಗಿ ಇದು ಮಾಡೋಳು, ಪರವಾಗಿತ್ತಿಲ್ಲ. ನಮ್ಮವ್ವ ಮಾತ್ರವ ಕಷ್ಟ ಸುಖಕ್ಕಾಗಲಿ 500,000 150 10 ಎಲ್ಲ ಕೊಟ್ಟು ಸಹಾಯ ಮಾಡೋಳೆ. ಇಲ್ದಿದಾಗ್ಲಿಲ್ಲವ ಯಾಕೆ ಬಂದಿಲ್ಲ? ಅಯ್ಯೋ ಸುಮ್ಮನೆ ನೀನು ಇನ್ನುವೇ ಭ್ರಮೇಲಿ ಬದುಕ್ತಾ ಇದೀಯೇ. ಆಯ್ತಾ, ಅರ್ಥ ಆಯ್ತಾ? ಭ್ರಮೇಲಿ ಬದುಕ್ತಾ ಇದ್ದೀನಿ ಇನ್ನುವೇ. ಹ್ಞೂ, ನೆಟ್ವಾಗಿ ನೇರವಾಗಿ ಜಾಗತ್ತೆ ಹೆಂಗಿದಂಗೆ ಇರೋದು ಕಲಿ ನೀನು. ಬಡ್ಕತೀನಿ ನಂಬೇಡ ನಂಬೇಡ ಅಂತ ಕೇಳಿಯ ನೀನು? ಕೇಳಿ ಹೇಳು, ನೀ ಕಲಿಯಕ್ಕಿಲ್ಲ. ಈಗ ಏನು ಮಾಡೋದೀಗ? ಇಲ್ಲೇ ನನಗೆ ಇರೋಕ್ಕಾಯ್ತಲ್ಲ ಜೈಲಲ್ಲಿ. ನನಗೆ ನರ್ಕ ನರ್ಕ ಹಾಕ್ಬಿಟ್ಟದೆ. ಉಣ್ಣಕ್ಕೆ ಕೊಡ್ತಾರೆ, ತಿನ್ನಕ್ಕೆ ಕೊಡ್ತಾರೆ, ಇಲ್ಲ ಅಂತಲ್ಲ. ನಾನು ಹಿಂಗೆಲ್ಲವ ಇಲ್ಲೇ ಇದ್ದು ಕಾಲ ಕಳೆದವಳಲ್ಲ ನಾನು. ನನಗೆ ಹಾಯ್ಕಿಲ್ಲ ಇಲ್ಲಿರೋಕ್ಕೆ. ಏನು ಅಲ್ಲೇ ಸಂಜೆ ಗಂಟ ಏನು ಕಂಬಿ ಎಣಿಸ್ತಾ ಕೂತ್ಕೊಳ್ಳೋಣ? 1 2 3 1 2 3 ಅಂತ ಅದನ್ನೇ ನನಗೆ ಹಾಯ್ಕಿಲ್ಲ. ಏನಾರು ಒಂದು ಏರ್ಪಾಡು ಮಾಡು ಬಾ. ಅಲ್ಲಿ ಹಾರ್ಬಿಡೋದಾಗತ್ತೆ. ಅಲ್ಲಿ ಕಾಂಪೌಂಡ್ ಅದೇ ಒಂದು ದೊಡ್ಡದು, ಅಲ್ಲಿಂದ ಹತ್ಬಿಟ್ಟು ಹೆಂಗಾರು ಮಾಡಿ ಹೋಗಿ ತಪ್ಪಿಸ್ಕೊಬಿಡದ. ಅಲ್ಲ ಕಣ್ಮೀನು, ಏನು ಮಾತಾಡ್ತಿದ್ದಿ ನೀನು? ಇನ್ನು ತಮಗೆ ಮತ್ತೆ ಮಾಡ್ತಿದೀಯಾ? ಹ್ಞೂ, ನಂಗೆ ಮಾಡೋ ಕೆಲಸ ಇಲ್ಲ ನೋಡಪ್ಪ, ಅದಕ್ಕೆ ತಮಾಸೆ ಮಾಡ್ತಾ ಕೂತೀವಿ. ಮಂಗ್ನಂಗೆ ಆಡ್ಬೇಡ, ಬಂದಿಗೆ ಬರೋಕ್ಕಿಲ್ವ ಅಷ್ಟು ಹೇಳಿಗ ನೀನು. ಎರಡು ಪ್ಲ್ಯಾನ್ ಮಾಡು ನೀನು. ಹಂಗಲ್ಲ ನನಗೂ ಇದೇ ಉಪಾಯ ಇದ್ದಿತ್ತು, ಹೆಂಗಾರು ಮಾಡಿ ಹೋಗ್ಬೇಕಲ್ಲ ಅಂತ. ಅದಕ್ಕೆ ಮೀನು ಒಪ್ಕೊಳ್ಳೋ ಇಲ್ವೋ ಅಂತಮ್ಮ ಹಂಗೆ ಯೋಚನೆ ಮಾಡ್ತಾ ಕೂತಿದೆ. ಏನು ಮಾಡೋದಿಲ್ಲ, ನೀನು ಒಪ್ಕೊಂಡಲ್ಲ ಬಿಡು. ನೀನು ಒಪ್ಕೊಂಡ್ಮೇಲೆ ಆಯ್ತದೆ ಕತೆ. ಇನ್ನೇನು, ಯಾವಾಗ ಹೋಗೋದು? ಮಧ್ಯಾಹ್ನಕ್ಕೆ ಎಲ್ಲವ ಊಟದ ಟೈಮ್ ಅದಲ್ಲ, ಊಟದ ಟೈಮ್ಗೆ ಎಲ್ಲವ ಊಟ ಮಾಡೋಕತ್ತ ಹೊಂಟೋಯ್ತಾರೆ. ಒಬ್ರು ಇರೋಕ್ಕಿಲ್ಲ. ಆಗ ನಾವು ಏನಾರು ಪ್ಲ್ಯಾನ್ ಮಾಡ್ಕೊಳ್ಳೋದ. ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಒಂದು ಕಾಂಪೌಂಡ್ ಅದಲ್ಲ, CC ಕ್ಯಾಮ್ರಾ ಅದಕ್ಕೆ ಗೊತ್ತಾಗ್ದಂಗೆ ಏನಾದ್ರು ಮಾಡಿಬಿಟ್ಟು ಏನಾದ್ರು ತಪ್ಪಿಸ್ಕೋಬೇಕು. ಆಯಿತಾ? ಆಮೇಲೆ ಹೇಳಿದ್ದ ಕೇಳು ನೀನು. ಜಲ್ದಿ ಜಲ್ದಿ ಬಾ. ಇಲ್ಲ ನಮ್ಗೆ ಇರೋಕ್ಕಾಯ್ಕಿಲ್ಲ ಕತೆ. ಇನ್ನೂ ಎಷ್ಟು ದಿವಸ ಇರೋದು? ಮನೇಲಿ ನೋಡ್ರೆ ಒಬ್ಬರು ಬಂದಿಲ್ಲ, ನಮ್ಮ ಅವ್ವನೂ ಬಂದಿಲ್ಲ, ನಿಮ್ಮ ಮಕ್ಕಳು ಯಾರೂ ಬಂದಿಲ್ಲ. ಈ ಕಾಲಕ್ಕಿರು ಬರೋಕ್ಕಿಲ್ಲ. ಇವ್ರು ಬರ್ತಾರೆ ಬರ್ತಾರೆ ಅಂತ ಕಾಯ್ಕ ಕೂತ್ಕೊಂಡ್ರೆ ನಾವಿಲ್ಲ ಜೈಲಲ್ಲಿ ಕೊಳಿಬೇಕಾಯ್ತದೆ. ನಿಮ್ಮ ಅಮ್ಮನ ಅವಳು ರಾಕ್ಷಸಿ, ಹುಟ್ಟು ರಾಕ್ಷಸಿ. ನನ್ನ ಮೇಲೆ ಇರಲಿ ರಮಿ. ನಾನು ನಿನ್ನ ಕಂಡ್ರಾರು ಹೊಸಿ ಪ್ರೀತಿ ಮಮಕಾರ ಬೇಡವಾ? ಮಗನ ಮಗ ಮೊಮ್ಮಗ ಹೆಂಗಿರ್ಬೇಕು, ಹೆಂಗೆ ಪ್ರೀತಿ ಇರಬೇಕು. ಬೇರೆಯವರೆಲ್ಲ ಅವರೇ ನೋಡು ಹೋಗು. ಮೊಮ್ಮಕ್ಳು ಕಂಡ್ರೆ ಜೀವ ಬಿಟ್ಕೋತಾರೆ. ನಿಮ್ಮಮ್ಮನೂ ಅವಳೆ ಸರಿಯಾಗಿಯೇ. ನಾನಂತ ಅನ್ಕೊಂಡಿದ್ದಿಲ್ಲ ನಿಮ್ಮಮ್ಮ ಇಂಥ ರಾಕ್ಷಸಿ, ಇಂಥ ಕಿತ್ತದ ಮುಂಡೆ, ಇಂಥ ಕಿತ್ತದ ಲೌಡಿ ಅಂತ. ಅಯ್ಯೋ ಭಗವಂತ, ಹಿಂಗೂ ಇದ್ದಾರೆ ಮೇಲೆ. ಹೋಗು. ಈಗ ಅವ್ರು ಊಟಕ್ಕೆ ಹೋಯ್ತಾರೆ, ಇನ್ನೊಂದು ಗಂಟೆ ಟೈಮ್ ಅದೇ. 4 ಗಂಟೆ ಸುಮ್ಮನೆ ಜಲ್ಲಿ ಕೆಚ್ಚೋರಂಗೆ ನಾಟಕ ಆಡು. ನಾನು ಏನಿಲ್ಲಿ ಕೂಲಿ ಮಾಡಕ್ಕೆ ಬಂದಿದ್ದಾನ? ಮನೇಲಿ ನೋಡ್ರೆ ನಾನೇ ಒಂದು ಕೆಲಸ ಮಾಡೋಕ್ಕಿಲ್ಲ, ಎಲ್ಲ ನಮ್ಮ ಅವ್ವನ ಕೈಲಿ ಮಾಡಿಸ್ತೀನಿ. ಎಲ್ಲನೂ ನಮ್ಮ ಅವ್ವ ಮಾಡ್ತಾಳೆ. ಅಂತಿದ್ರೆ ಇಲ್ಲಿ ಬಂದು ಜಲ್ಲಿ ಕೆಚ್ಚ ಹಣೆ ಬರ. ನನಗೆ ಹಣೆ ಬರ ಬಂದಿರ್ತದೆ ಜಲ್ಲಿ ಕೆಚ್ಚಕ್ಕೆ. ನನ್ನ ನಟ್ಟಿ ಕೆಲಸ ನನಗೆ ಮಾಡ್ಕೊಳಕ್ಕೆ ಸಂಕಟ. ಅಂತಿದ್ರಲ್ಲಿ ಬಂದು ಜಲ್ಲಿ ಕಲ್ಲು ಹೊಡಿಬೇಕಂತೆ. ಜಲ್ಲಿ ಕಲ್ಲು ಹಣೆ ಬರ ಬಂದದಲ್ಲ, ಈ ಸುತ್ತಿಗೆ ತಗೊಂಡು ಅವ್ನಿಗೆ ಚೆಚ್ಬಿಡೋಣ ನಂಗೆ ಅಪ್ಪತ್ತದೆ. ಬಂದು ಹೇಳ್ತಾನಲ್ಲ ಅವನು, ಅವನಿಗೆ ಏನು ಮಾಡೋಣ ಸುಮ್ಮನೆ, ಯಾಕೆ ಈಗಲೇ ಇಷ್ಟ ಹಾಕೋತದೆ. ಆಮೇಲೆ ಬುಡ್ಗಿಡ್ದಂಗೆ ಆಗ್ಬಿಟ್ಟಾರ ಅಂದ್ಬಿಟ್ಟು ಸುಮ್ಮನೆ ತಡ್ಕೊಂಡಿವ್ನಿ. ಹೆಂಗಾರು ಮಾಡಿ ಇವತ್ತು ಹೊಂಟೋಗ್ಬಿಡೋದ, ಇಲ್ಲಿ ಉಳ್ಕೊಳ್ಳೋದು ಬೇಡ. ಊಟದ ಟೈಮ್ಗೆ ಹೋಗಿ ಊಟನ ಇಕ್ಕಿಸ್ಕೊಳ್ಳೋದ. ಇಕ್ಕಿಸ್ಕೊಂಡು ಎಲ್ಲ ಲೈನಕ್ಕೆ ಹೋಯ್ತಾರಲ್ಲ, ತಟ್ಟೆ ತಗೊಂಡು ಹೋಗೋದ. ಪ್ಯಾಕೆಟ್ ಎಲ್ಲ ಇಕ್ಕಿಸ್ಕೊಂಡಿದ್ದು ಮಡಿಗೆ ಅವರು ಊಟಕ್ಕೆ ಹೊಂಟೋಯ್ತಾರಲ್ಲ, ಆಗ ಎದ್ದು ಹೊಟ್ಟೋಗೋದ. ಸರಿ ಕಣ್ಮೀನು, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಊಟದ ಟೈಮು ಒಳ್ಳೆ ಕರೆಕ್ಟ್ ಟೈಮು. ಇಲ್ಲ ಸಂಜೆ ಹೊತ್ತು ಕಾಫಿ ಟೈಮ್ ಇರ್ತದಲ್ಲ, ಅಲ್ಲಿಗೆ ಆಗೋದ್ರೆ ಏನು ತಡಗಿಲೆ ಕೆಟ್ಟೋಗಿದ್ದದ. ಕಾಫಿ ಕೊಡೋಕ್ಕೆ ಎಷ್ಟೊತ್ತು ಕೊಟ್ಟರು? ಒಂದು ಅರ್ಧ ಗಂಟೆ ಕೊಡ್ತಾರೆ. ಊಟ ಟೈಮ್ ಆದರೆ 1 ಗಂಟೆ ಟೈಮು ಕೂತ್ಕೊಂಡು ಹೆಂಗೋ ಇರ್ಬೋದು. ಹೆಂಗೋ ತಪ್ಪಿಸ್ಕೊಳ್ಳೋಕ್ಕೂ ಟೈಮ್ ಸಿಗ್ತದೆ ಅಂತಂದರೆ ಮಂಗಿನ ಕಟ್ತೀಯಲ್ಲ. ಏನೋ 10 ನಿಮಿಷ ಸಾಕದ. ನಿನ್ನ ಜಾಣ ಅಂದವ್ರು ಯಾರ ಕಣಯ್ಯ. ಮಂಗಾಟ ಆಡ್ಬೇಡ. ಏನಾರು ಮಾಡಿ ಹೊಸಿ ಚಾರ್ ಚೂಟಿಯಿಂದ ಓಡಾಗೋದು ಕಲಿ ನೀನು. ಇಲ್ಲೇ ಕೂತ್ಕೊಂಡು ಹೊರಿಕತೆ ಹೊಡಿಬೇಡ ನೀನು. ಹೆಂಗಿರ್ಬೇಕು? ಏನು ಮಂಕಾಡಕ್ಕಿಲ್ವಾ? ಹಂಗೆ ಆಡ್ತಾ ಕೂತಿದೆಯಲ್ಲ.
ಸರಿ ಕತೆ ಬಿಡು ಹೋಗೋಕ್ಕಾಯ್ತದೆ. ನೀನೇ ಇಷ್ಟು ಧೈರ್ಯ ಕೊಟ್ಟ ಮೇಲೆ ಇನ್ನೇನು ಇದನ್ನ ನಮ್ಮ ಅಪ್ಪನ ಮನೆಯ ಇಲ್ಲೇ ಕೂತ್ಕೊಂಡು ಕಾಲ ಕಳೆಯೋಕ್ಕೆ ಈ ಬಡ್ಡೆಗಳು ಬಂದು ಯಾವನು ಕರ್ಕೋಗಲ್ಲ, ಯಾವಳು ಕರ್ಕೋಗಲ್ಲ. ಈ ಬಡ್ಡೆಗಳು ಬಿಡೋಕೆ ಕಾಣ್ತಾ ಇಲ್ಲ. ನನಗೆ ಇದಾಗೈತಿಲ್ಲ, ಈ ನರ್ಕ ನರ್ಕ ಆಗ್ಬಿಡದೆ. ನಾನು ಓಡಾಡ್ಕೊಂಡು ಊರನ್ನೆಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ನಿನ್ನ ಜೊತೆ ಕಾಲ ಕಳ್ಕೊಂಡು ಹೊಟ್ಟೆಲಿದ್ದವ್ನು ಉಣ್ಕ ತಿನ್ಕೊಂಡು ಇಲ್ಲಿ ಏನೋ ಅಳತೆಗೆ ಕೊಡ್ತಾರೆ. ಏನು ಉಪ್ಪು ಸಪ್ಪೆ ಏನು ಇರೋಕ್ಕಿಲ್ಲ, ನೀರು ಕಸ್ಕೊಂಡು ಉಂಡಂಗಿರ್ತದೆ. ಏಯ್ ನನಗೆ ಊಟನೂ ಇಡಿಸ್ತಾ ಇಲ್ಲ, ಇಲ್ಲಿ ಇಡಿಸ್ತಾನೆ ಇಲ್ಲ. ಹೇಳ್ಬೇಕು ಅಂದರೆ ಇಲ್ಲ ಆಯ್ತವೇ ಇಲ್ಲ, ಇಲ್ಲಿ ಹೆಂಗೆ ಏನು ಅಂತ ನನಗಂತೂ ಆಯ್ತಾ ಇಲ್ಲ. ಹೆಂಗಾರು ಮಾಡಿ ಹೊಂಟೋಗದ. ಅಯ್ಯೋ ರಮಿ, ಇನ್ನೊಂದು ವಿಚಾರ ಕಣ್ ರಮಿ. ಏನು ಅಂದರೆ ಹಿಂಗೆಲ್ಲ ಆಯ್ತಲ್ಲ ಕತೆ ಎಲ್ಲವ, ಕೂಟಕ್ಕೆ ಸೇರಿಸಿ ಎಲ್ಲ ಆಗೋಯ್ತಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟಾರಲ್ಲ. ನಾನು ಅನ್ಕೊಂಡೆ ರಮಿನ ಬಿಟ್ಬಿಟ್ಟು ಒಂಟಿ ಗಂಟೆ ಹೋಗ್ಬಿಟ್ಟನೋ ಕಣಪ್ಪ. ಆಮೇಲೆ ನಾನು ರಮಿನೇ ನಂಬ್ಕೊ ಕೂತೀವ್ನಿ ಅಂತ ನಾನು ಯೋಚನೆ ಮಾಡ್ತಿದ್ದೆ ಗೊತ್ತಾ. ಏನಾರು ಆಗಲಿ ನೀನು ಕೈ ಬಿಟ್ಟಿಲ್ವಲ್ಲ, ಅದೇ ಭಾರಿ ಖುಷಿ ಗೊತ್ತಾ ನನಗೆ. ಹ್ಞೂ, ಭಾರಿ ಖುಷಿ. ನಾನು ರಮಿಗೆ ಇಷ್ಟ ಆದದ್ದು ಇಷ್ಟ ಆಯ್ತಿಲ್ವೋ, ಆಮೇಲೆ ನನ್ನ ಜೊತೆ ಜಗಳ ಮಾಡ್ಕೊಬಿಟ್ಟನು. ಆಮೇಲೆ ಇನ್ಮೇಲೆ ನನ್ನ ಜೊತೆ ಮಾತಾಡೋಣ ಇಲ್ವೋ ಅನ್ಕೊಬಿಟ್ಟಿದ್ದೆ ಕೋಪ ಮಾಡ್ಕೊಂಡು. ನನಗೆಲ್ಲ ಆಗೋಯ್ತಲ್ಲ. ಆಮೇಲೆ ನಿಮ್ಮ ಮನೆಯವರು ಬೈದಿ ಬಿಡಿಸ್ಬಿಡ್ತಾರೆ, ನೀನು ನನ್ನ ಅಂತ ದೂರ ಮಾಡಿಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಏನು ನೀನು ನನ್ನ ಜೊತೆಗೆ ಈಗ ಚೆನ್ನಾಗಿದ್ದೀಯಲ್ಲ, ಭಾರಿ ಖುಷಿ ಆಯಿತು ಗೊತ್ತಾ. ಏನು ಮಾತಾಡ್ತಿದ್ದಿ ಮೀನು ನೀನು? ಏನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ದಿ ಇಲ್ವೋ? ಏನಾದರೂ ಸಿಕ್ಕಿಲ್ಲ ನಾನು ಮಾತ್ರ ನಿನ್ನ ಬಿಟ್ಟು ಕೊಡೋಕ್ಕಿಲ್ಲ. ನಿನ್ನ ಬುಡವನಾಗಿದ್ರೆ ಯಾವಾಗ ಬಿಟ್ಟಿರೋನು ನಿನ್ನ ಇಲ್ಲೇ ಗಂಟ ಯಾಕೆ? ಯಾವುದೇ ಕಾರಣಕ್ಕೂ ನೀನು ಬಿಡಲ್ಲ. ನಿಮ್ಗೆ ಕಷ್ಟ ಸುಖದಲ್ಲಿ ಹೆಂಗೆ ಬರ್ತೀನಿ ಹಂಗೆ ಕಷ್ಟದಲ್ಲಿ ಇರಬೇಕು. ಆಗ ನಿಜವಾದ ಬೆಲೆ ಗೊತ್ತಾಗೋದು. ಏನು ನಿನಗೆ ಕಷ್ಟ ಅಂದ್ಬಿಟ್ಟು ಈಗ ಬಿಟ್ಟು ಹೋಗೋಕ್ಕಾಗದ? ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ, ಚೆನ್ನಾಗಿ ಬಿಡು, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ. ಹಂಗನ್ಬಿಟ್ಟು ನಮ್ಮಮ್ಮ ನನ್ನ ಏನೋ ಮೊಮ್ಮಗ ಅಂದ್ಬಿಟ್ಟೇನು ಜೈಲು ಕಳ್ಸೋದು ನಿಲ್ಸ್ಬಿಟ್ಲ, ನನ್ನಂಗೆ ಕಳಿಸುತ್ತಾನೆ. ಏನು ಕಷ್ಟದಲ್ಲಿ ಮಾತ್ರ ಆಗೋದಲ್ಲ, ಸುಖದಲ್ಲಿ ಮಾತ್ರ ಆಗೋದಲ್ಲ, ಕಷ್ಟದಲ್ಲಿ ಹೋಗ್ಬೇಕು. ಸುಮ್ಮನಿರು, ನಿನ್ನಿದ್ದೆಲ್ಲ ತಲೆಗಳೇ ಹಚ್ಕೊಬಿಡಕತ್ತೆ. ಅದು ಯಾಕಂಗೆ ಆಡ್ತಿದ್ದೀನಿ ನೀನು? ನಾನು ಬಿಟ್ಬಿಟ್ಟೋದನ ಬಾ, ಏನೋ ಪ್ಲ್ಯಾನ್ ಮಾಡ್ತಿದ್ದಲ್ಲ, ಹೆಂಗೆ ಹೋಗೋದು? ಭಾರಿ ಉದ್ದಾದಲ್ಲ ಗೇಟು, ಎಲ್ಲಿಗಣ ಹೋಗೋದು? ಅದು ಅಲ್ಲದೆ ಮುಳ್ಳು ಗಿಳ್ಳು ತಂತಿ ಎಲ್ಲ ಅದಲ್ಲ. ಅಯ್ಯೋ ಅಲ್ಲೊಂದು ಸಣ್ಣ ಕಂಟಿ ಹಂಗದೆ, ಹೋಗಿ ನೋಡೋದ ಈಗ ಏನೋ ಸ್ವಲ್ಪ ಹೊತ್ತಾದ್ಮೇಲೆ. ನೀನೊಂದ್ಸರಿ ಹೋಗಿ ನೋಡ್ಕೊಬ, ನಾನು ಒಂದ್ಸರಿ ಹೋಗಿ ನೋಡ್ಕೊತೀನಿ. ಆದರೆ ನುಗ್ಗಕ್ಕಾದ್ರೆ ಅಲ್ಲೇ ನುಗ್ಗ ಉಂಟೋಗದ. ಇಲ್ಲ ಕಂಡಿ ಸಣ್ಣಾಗಿದ್ರೆ ಬೇರೆ ಎಲ್ಲರೂ ಏರ್ಪಾಡು ಮಾಡೋದ. ನಾಳೆ ಹೊಂಟೋಗ್ಬಿಡ್ಬೇಕು ಊಟ ಟೈಮ್ಗೆ. ಈಗ ಫುಲ್ಲು ಆಮೇಲೆ ಸಂಜೆ ಟೀ ಬಿಡ್ತಾರಲ್ಲ, ಆಗ ಬಾ. ಆಮೇಲೆ ವಾಕಿಂಗ್ ಮಾಡಬೇಕು ಅಂದ್ಬಿಟ್ಟು ಅತ್ತಾಗಿತ್ತ ಓಡಾಡ್ತಾರು. ಏನೋ ಕೂತ್ಕೊಳಕ್ಕದ. ಏನಾರು ಒಂದು ಉಪಾಯ ಮಾಡ್ಬಿಟ್ಟು ಇಲ್ಲಿ ನಮ್ಮ ಮೊದಲು ಜಾಗ ಖಾಲಿ ಮಾಡೋದ. ನನಗೆ ಆಯ್ತಾ ಕತೆ ಉಸಿರು ಕಟ್ಟಂಗಾಯ್ತದೆ ಇಲ್ಲಿ. ನನಗೆ ಬದುಕಕ್ಕಾಯ್ಕಿಲ್ಲ ಇಲ್ಲಿ. ಇನ್ನೊಂದಷ್ಟು ದಿನ ಇದ್ದರೆ ಇಲ್ಲೇ ನಿಗ್ರಹಿಸ್ಬಿಡ್ತೀನಿ ಅಷ್ಟೇ, ಉಸಿರು ಕಟ್ಟಿ ಈ ವಾತಾವರಣದಲ್ಲಿ. ಏನು ಮಾತಾಡ್ತಾ ಇದ್ದೀನಿ ನೀನು? ಸಾಯಿಗೆ ಮಾತಾಡ್ಬೇಡ ನೋಡು ನೀನು. ಎಷ್ಟೇ ಕಷ್ಟ ಆದರೂ ಸಿಕ್ಕಿಲ್ಲ ಬಿಡು. ನೀನು ಇಷ್ಟು ಹೇಳಿದೆಯಲ್ಲ, ಇಷ್ಟು ಹೇಳಿದ್ಮೇಲೆ ಹೆಂಗಾರುವೆ ನಿನಗೆ ಒಂದು ಏರ್ಪಾಡು ಮಾಡ್ತೀನಿ ಕತೆ, ತಲೆ ಕೆಡಿಸ್ಕೊಬೇಡ ನೀನು. ಸರಿ ಕಣ್ರಾಮಿ, ನೀನು ಇಷ್ಟು ಧೈರ್ಯ ತುಂಬಿದ್ಮೇಲೆ ಆಯಿತು ಬಿಡು. ಇಷ್ಟು ಧೈರ್ಯ ತುಂಬಿದ್ಮೇಲೆ ಆಯಿತು ಕತೆ. ನಿನ್ನಿಷ್ಟ, ಮುಂದಕ್ಕೆ ನಿನ್ನಿಷ್ಟ ಕತೆ. ತಲೆಗಿಡ ಕೆಡಿಸ್ಕೊಳ್ಳೋದು ಬೇಡ ಕತೆ. ಅಲ್ಲ ಇನ್ನೂ ಎಷ್ಟು ಒಂದೇ ತಾವು ಕೆಚ್ತಾ ಕೂತಿದ್ದೀರಾ? ಏನಮ್ಮ ನೀನು ಹಂಗೆ ಕೂತಿದ್ದೀರಮ್ಮ? ಕೆಚ್ಚಮ್ಮ. ಸರಿ ಸರ್, ಈಗ ತಾನೇ ಕೆಚ್ಬಿಟ್ಟಲ್ಲಿ ಮಡಗ್ದೆ. ಜಲ್ದಿ ಕೆಚ್ಚಿ ಏನು ಮಾಡ್ತಿರೋದು? ಪದೇ ಬಂದು ಹೇಳಕ್ಕಾಗದ? ಈ ಕಡೆ ಬಾರ, ಈತ ಕೆಚ್ಚು ಬಾ ಈ ಕಡೆ. ಏನು ಕೂತ್ಕೊಂಡೇನು ಮಾತುಕತೆ ಆಡ್ತಾರೆ? ಮಾತುಕತೆಯೇ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಡೆಲೆಕ್ ಚಾನಲ್ 2 ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬರೋದ ಮತ್ತೆ.